ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಮಹಾಭಾರತಕ್ಕಾಗಿ 2 ದಿವಸ ಹಿಂದೆ ಹೋಗಬೇಕು. ಭಾನುವಾರ ಶನಿವಾರಗಳ ಹಿಂದೆ ಹೋಗಿ ಶುಕ್ರವಾರಕ್ಕೆ ನಾವು ನೋಡಿದರೆ ಅಲ್ಲಿ ಇರೋದು ಹೇಗೆ, ಇರೋದು ಹೀಗೆ. ತತ್ವಾಭಿಮಾನಿ ದೇವತೆಗಳ ಕೆಲಸ ಶರೀರದ ಒಳಗಡೆ, ಅಧ್ಯಾತ್ಮ, ಅಧಿದೈವ, ಅಧಿಭೂತ ಇವುಗಳ ಸಂಯೋಗ. ನಾವು ಈ ಎಲ್ಲ ದೇವತೆಗಳನ್ನು ಹೇಗೆ ಉಪಾಸನೆ ಮಾಡಬೇಕು ಅನ್ನೋದರ ವಿವರಣೆ. ಇದು ನಮ್ಮನ್ನ ತೆಗೆದುಕೊಂಡು ಹೋಗೋದು ಎಲ್ಲಿಗೆ ಗೊತ್ತಾ? ತತ್ವನ್ಯಾಸಕ್ಕೆ. ತತ್ವನ್ಯಾಸಕ್ಕೆ ತಗೊಂಡು ಹೋಗುತ್ತೆ. ಅದನ್ನ ದಿವಸವೂ ನೀವು ಚಿಂತನೆ ಮಾಡಬೇಕು ಅಂತ ಈ ತತ್ವನ್ಯಾಸವನ್ನೇ ಕುರಿತು ಹೇಳಿದ್ದು. ಇದಕ್ಕಾಗಿ ನಾವು ಈ ದೇಹ ಅನ್ನೋದು ಎಷ್ಟು ಚಿಂತನೆ ಮಾಡಬೇಕು, ದೇಹವನ್ನು ಕುರಿತು ನಮ್ಮನ್ನ ನಿಯಾಮಕ ಶಕ್ತಿಗಳು ಏನಿವೆ ಅವುಗಳನ್ನು ಯಾವ ರೀತಿ ಕೃತಜ್ಞತೆಯಿಂದ ಪೂಜಿಸಬೇಕು, ಇವುಗಳನ್ನೆಲ್ಲ ನಾವಿಲ್ಲಿ ನೋಡಿದೆವು. ಈ ದೇಹ ಅಂತನ್ನೋದು ಒಂದು ಕೃತಜ್ಞತೆ ಅನ್ನೋದು ಬಹಳ ಮುಖ್ಯ. ಈ ಕೃತಜ್ಞತೆಯನ್ನು ಅಭಿವ್ಯಕ್ತಿಸಲಿಕ್ಕೆ ಇರತಕ್ಕಂಥದ್ದು ಈ ಶರೀರ. ಈ ಶರೀರ ಇವತ್ತು ತಪ್ಪಿದ್ರೆ ನಾಳೆ ಹೋಗತ್ತೆ ಅಂದಾಗ ಏನು ಸೂಚನೆಗಳಾಗತ್ತೆ ಅದಕ್ಕೆ ಹೇಳ್ತಾ ಇದ್ದಾರೆ. ವಿದ್ಯುತ್ ಸಂಸ್ಥಾನ ಪರುಷಂ ಅದನ್ನು ಹೇಳ್ತಾ ಇದ್ದಾರೆ. ಯದಿ ಪಶ್ಯೇತ ಮಾನವಃ ವರ್ಷತ್ರಯೇಣ ಜಾನೀಯಾತ್ ದೇಹನ್ಯಾತಮುಪಸ್ಥಿತಂ. ನಾವು ದಕ್ಷಿಣ ದಿಕ್ಕಿನಲ್ಲಿ ಮಿಂಚಿನಂತಹ ಒಬ್ಬ ಪುರುಷನನ್ನು ನೋಡಿದರೆ 3 ವರ್ಷಗಳಲ್ಲಿ ಈ ದೇಹ ಬೀಳತ್ತೆ ಅಂತ ಚಿಂತನೆ ಮಾಡಬೇಕಂತೆ. ಆವಾಗ ಏನೇನು ಕೆಲಸ ಮಾಡಬೇಕೋ ಆ ಕೆಲಸವನ್ನ ಮಾಡಿಬಿಡಬೇಕು. ಶುದ್ಧ ಮಂಡಲಮಾದಿತ್ಯಂ ಅರಶ್ಮಿಮಥ ಪಶ್ಯತಃ ವರ್ಷಾರ್ಧಕೇನ ಜಾನೀಯಾತ್ ದೇಹನ್ಯಾತಮುಪಸ್ಥಿತಂ. ಶುದ್ಧ ಮಂಡಲಮಾದಿತ್ಯಂ, ನಡು ಹಗಲಿನಲ್ಲಿ ಸೂರ್ಯನನ್ನ ನಾವು ನೋಡುವಾಗ ಬರೇ ಮಂಡಲ ಕಾಣ್ತಾ ಇದೆ, ಯಾವುದೇ ಕಾಂತಿ ಬರೋದು ನಮಗ್ ಕಾಣಿಸ್ತಾ ಇಲ್ಲ ಅಂದ್ರೆ 6 ತಿಂಗಳಲ್ಲಿ ಸಾಯ್ತಾನೆ ಅಂತ ಅರ್ಥ. ಅರಶ್ಮಿಮಥ ಪಶ್ಯತಃ, ಸೂರ್ಯನನ್ನು ನೋಡಿದಾಗ ರಶ್ಮಿಯೇ ಇಲ್ಲ, ಕಿರಣವೇ ಇಲ್ಲ ಅಂತಾದಾಗ ಇಲ್ಲ, ಇನ್ನು 6 ತಿಂಗಳಲ್ಲಿ ಸಾಯ್ತಾನೆ ಅಂತ. ಛಿದ್ರಾಂ ಚಂದ್ರಮಸಶ್ಛಾಯಾಂ ಪಾದಾವಪ್ಯನುಪಶ್ಯತಃ ಸಂವತ್ಸರೇಣ ಜಾನೀಯಾತ್ ದೇಹನ್ಯಾಸಮುಪಸ್ಥಿತಂ. ಆಮೇಲೆ ಛಿದ್ರಾಂ ಚಂದ್ರಮಸಶ್ಛಾಯಾಂ,
ಚಂದ್ರನಲ್ಲಿ ತೂತು ಕಂಡ್ರೆ ಓ ಸಾಯ್ತಾ ಇದ್ದಾನೆ. ಎಷ್ಟು? ಸಂವತ್ಸರೇಣ, 1 ವರ್ಷದ ಒಳಗಡೆ. ಕನೀನಿಕಾಯಾಮ ಶಿರಃ ಪುರುಷಂ ಯದಿದ್ ಪಶ್ಯತಿ ಜಾನೀಯಾತ್ ಷಟ್ಸು ಮಾಸೇಷು ದೇಹನ್ಯಾಸಮುಪಸ್ಥಿತಂ. ಇನ್ನು ಕನೀನಿಕಾಯಾಮ ಶಿರಃ, ಈ ಅತ್ಯಂತ ಸೆಂಟರ್ ಪಾಯಿಂಟ್, ಈ ಕಣ್ಣಿನದ್ದು ಮಧ್ಯಭಾಗದಲ್ಲಿ ಇರುತ್ತಲ್ಲ, ಅಷ್ಟು ತಲೆ ಬಂತು ಅಂದ್ರೆ, ಅಷ್ಟೇ ತಲೆ ಇತ್ತು ಅಂದ್ರೆ ಏನಂತ ಇದೆ ಅಂದ್ರೆ, ಅಷ್ಟು ಚಿಕ್ಕ ತಲೆ, ದೊಡ್ಡ ಶರೀರ, ಚಿಕ್ಕ ತಲೆ ಇದೆ ಅಂದ್ರೆ ಯಾರನ್ನಾದ್ರೂ ಕಾಣ್ತಾ ಇದ್ರೆ 6 ತಿಂಗಳಲ್ಲಿ ಹೋಗ್ತಾನೆ ಅಂತ ಅರ್ಥ. ಇದು ಕಾಣಿರುತ್ತೆ, ಕಂಡಿರುತ್ತೆ. ಅವ್ರ ಹತ್ತಿರದವ್ರ ಹತ್ರ ನಾವು ಬೇಕಾದ್ರೆ ಸಾಯುವ ಮುನ್ಸೂಚನೆಗಳು ಅಂತನ್ನುವ ಒಂದು ವಿಚಾರ ಇಟ್ಟುಕೊಂಡು ಅವ್ರೆಲ್ಲರ ಹತ್ರ ಹೋಗಿ ನೀವು ಕೇಳ್ತಾ ಇದ್ರೆ, ನಿಮ್ಮ ಅತ್ಯಂತ ಆಪ್ತರು, ನಿಮ್ಮ ಹೆಂಡತಿಯೋ ನಿಮ್ಮ ಗಂಡನೋ ಯಾರು ಹೋಗಿದ್ದಾರೆ ಅವ್ರದೆಲ್ಲ ನೀವು ಕೇಸ್ ಸ್ಟಡಿ ಮಾಡಿದ್ರೆ ಇದೆಲ್ಲವೂ ಸಿಗತ್ತೆ. ನಮಗೆ ಅನುಭವ ಬಹಳ ಕಡಿಮೆ, ಇಂಥದ್ರ ಮೇಲೆಲ್ಲ ನಾವು ಸಂಶೋಧನೆ ಮಾಡೋದಿಲ್ಲ. ನೋಡಿ, ಇನ್ನೊಂದು ಒಳ್ಳೆ ಸಂಶೋಧನೆಗೆ ಒಂದು ಸಂಗತಿ, ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಇಂದ ಎಷ್ಟು ಜನ ಉದ್ಧಾರ ಆಗಿದ್ದಾರೆ ಅಂತ ನೀವು ನೋಡಿದ್ರೆ ಗೊತ್ತಾಗತ್ತೆ. 0. ಅಲ್ಪಕಾಲೀನ ಪರಿಣಾಮ, ಬಹುಕಾಲೀನ ಪರಿಣಾಮ ಇತ್ಯಾದಿಗಳನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ವಾಸ್ತವಿಕವಾಗಿ ಆ ವಿಚಾರಕ್ಕೆ ಬಂದು ನಾನೊಂದು ಮಾತು ಹೇಳ್ತಾ ಇದ್ದೇನೆ. ಕ್ಲಾಸಿಕ್ ಲಿಟರೇಚರ್ನಿಂದ ಏನೊಂದು ಎತ್ತರ ಬರುತ್ತೆ, ಆ ಎತ್ತರ ಈ ಜೊಳ್ಳು ಸಾಹಿತ್ಯಗಳಿಂದ ಬರಲ್ಲ. ಇವ್ರಿಗೆಲ್ಲ ಅದೆಲ್ಲ ಕಗ್ಗ ಅಂತ. ನೀವು ಕಾಳಿದಾಸನನ್ನ ಓದಿರಿ, ಮಹಾಭಾರತ ಓದಿದ್ರೆ ಅದರಲ್ಲೇ ಏನಿದೆ, ಈಗಿನ ಯೂತ್ಸ್ ಬೇಕು ಅಂತಾರೆ. ಅದೇನ್ ಬೇಕೋ ಇವರು ಹೇಳೋದು ಗೆದ್ದವರ ಕಥೆನೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸಿನ ಹೆಸರಿನಲ್ಲಿ ಅಲ್ಲ, ಅದು ಹೋಗ್ಲಿ, ಅದು ಹೋಗ್ಲಿ. ಸುಧಾ ಓದಿದವರು ಕೂಡ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಪುಸ್ತಕ ಓದುವವರನ್ನ ನಾನು ಸಾಲು ಸಾಲು ಲಿಸ್ಟ್ ಮಾಡಿ ತೋರಿಸ್ತೇನೆ. ನಾನು ಅವ್ರಿಗೆ ಹೇಳಿದೆ, ಕ್ಲಾಸಿಕ್ ಇದರಲ್ಲಿ ಇಷ್ಟೇ ಇದೆಯಪ್ಪ ಅಂತ. ಅವ್ರಿಗೇನು ಸಜ್ಜನರು ಪಾಪ ಇಲ್ಲ ಅನ್ನಲ್ಲ ನಾನು, ಆದ್ರೆ ಅವರಿಗೆ ಆ ಕ್ಲಾಸಿಕ್ ಸಾಹಿತ್ಯ ಹೇಗಿರುತ್ತೆ, ಅದರ ಸೌಂದರ್ಯ ಏನು, ಸೊಬಗು ಏನು, ಅದರಿಂದ ಏನೆಲ್ಲ ಪಡೆಯಬಹುದು ಅಂತ. ಯಾಕೆಂದ್ರೆ ಇವ್ರು ಯಾರ್ಯಾರು ಕತೆ ಹೇಳ್ತಾರಲ್ಲ ಯಶಸ್ಸಿನ ಮೇಲೆ ನಿಂತವರು ಅಂತ, ಅವರೆಲ್ಲ ಕ್ಲಾಸಿಕ್ ಸಾಹಿತ್ಯ ಓದ್ದವ್ರೆ, ಈ ತರಹ ಜೊಳ್ಳು ಸಾಹಿತ್ಯ ಓದ್ದವರಲ್ಲ. ನನ್ನ ಕ್ಲಾಸ್ಮೇಟ್, ನನ್ನ ಚಿಕ್ಕಮ್ಮ ಸಂಸ್ಕೃತ MA ಇಬ್ಬರು ಒಟ್ಟಿಗೆ ಮಾಡಿದ್ದು. ಆದರೆ ತೆಗೆದುಕೊಂಡದ್ದು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಸೀರೀಸ್. ನಾನು ಒಬ್ಬೊಬ್ಬರಿಗೆ ಹಾಗೆ ಪುಸ್ತಕ ಕೊಡಿಸೋ ಸಂಪ್ರದಾಯ ಇಟ್ಕೊಂಡಿದ್ದೇನೆ. ನನಗೂ ಬೇರೆಯವರು ಕೊಡಿಸ್ತಾ ಇದ್ರು, ನಾನು ಅವಾಗವಾಗ ಇಷ್ಟು ಇಲ್ಲಿ ಪುಸ್ತಕ ತಗೊಳ್ಳಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗೋದು. ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಸೀರೀಸ್ ಅಷ್ಟು ಕೇಳಿದೆ, ಇದು ಹೆಂಗಿದು ಮಧ್ವ ಸಿದ್ಧಾಂತದ ಹಾದಿಯಲ್ಲಿ ಬರೋದೇ ಇಲ್ವಲ್ಲ. ಇಲ್ಲ, ಮಧ್ವ ಸಿದ್ಧಾಂತ ಹೇಳ್ತಾ ಇರೋದೇ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಅಲ್ವಾ ಅಂತ. ಅವತ್ತಿನ ದಿನದ ನನ್ನ ಅತಿಥಿ ಅವಳು. ನಾನು ಏನ್ ಮಾಡ್ಲಿ, ಸುಮ್ಮನೆ ಇರಬೇಕಾಯ್ತು. ಹೀಗಾಗಿ ಈ ತರಹದ ಭ್ರಮೆಗಳಿರುತ್ತೆ. ನೀವು ಕ್ಲಾಸಿಕ್ಕಿನಿಂದ ಏನು ಪಡೆದಿರ್ತೀರ ಶಕ್ತಿ, ಅದೇ ಸರಿ. ಇವಾಗ ಸ್ಟಿರಾಯ್ಡ್ಸ್ ತರ ಅದು, ಇದು ನಾರ್ಮಲ್ ಊಟ ತರ. ನಿಮ್ಮ ಕ್ಲಾಸಿಕ್ ಸಾಹಿತ್ಯ ಏನಿದೆ ಅದು ನಾರ್ಮಲ್ ಊಟದ ತರಹ. ನಾರ್ಮಲ್ ಊಟ ಯಾವತ್ತೂ ಪರ್ಫೆಕ್ಟ್. ಸ್ಟಿರಾಯ್ಡ್ಸ್ ಏನು ಉತ್ತೇಜಕಗಳಿರುತ್ತೆ ಅದು ಹೇಗೋ ಹಾಗೆ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ಗಳು. ಯಾಕೆ ನಾನು ಹೇಳಿದ್ದು ಅಂದ್ರೆ, ಆ ತರಹದ್ದು ಒಂದು ಅವಕಾಶ ಮಾಡಲಿಕ್ಕಿದೆ. ಅದೇ ರೀತಿ ಇದೊಂದು ಮಾಡಿದ್ರೆ ನೀವು ಪ್ರತಿಯೊಬ್ಬರು ಬೇರೆ ಬೇರೆ ಇರುತ್ತೆ, ಇದು ಒಂದೇ ಇರಲ್ಲ. ಸಾವಿನ ಸಂದರ್ಭದಲ್ಲಿ ನಮಗೆ ಹೇಗೆ ಕಂಡಿತು, ಅವರು ಸಾವಿನ ಸುದ್ದಿ ಅವ್ರು ಏನು ಹೇಳ್ತಾ ಇದ್ರು, ಅವ್ರೇನೋ ಕನಸಿನಲ್ಲಿ ಬಂದಿದ್ದ ಅನುಭವ ಹೇಳಿರ್ತಾರೆ, ಇವ್ರಿಗೆ ಗೊತ್ತಾಗಿರಲ್ಲ. ಆಗ ಇದೊಂದಕ್ಕೆ ಕನೆಕ್ಟ್ ಆಗಲ್ಲ. ಕೆಲವೊಮ್ಮೆ ಕನೆಕ್ಟ್ ಆಗತ್ತೆ,
ಆ ತರಹ ನೀವು ನೋಡಿದ್ರೆ ಉಂಟು. ಆಮೇಲೆ ಇನ್ನೊಂದು, ಈಗ ಇವನು ಮಂಜುನಾಥ ಹೇಳ್ತಾ ಇರೋದು, ಇದೆಲ್ಲ ಸಾವಿನ ವಿಚಾರಗಳು ಜನಪದ ಹರಿಕಥೆಗಳಲ್ಲೂ ಬರುತ್ತೆ ನಮ್ಮ ಊರಿನ ಕಡೆ. ನೀವು ಮಂಟೇಸ್ವಾಮಿ, ಸಿದ್ದಯ್ಯ ಸ್ವಾಮಿ ಬನ್ನಿ, ಮಂಟೇಸ್ವಾಮಿ ಪದ್ಯ ಅದು. ಆಮೇಲೆ ಇನ್ನೊಂದು ಇದೆ ಬಹಳ ಪ್ರಸಿದ್ಧವಾದದ್ದು, ಗೊಂಡರ ಹಾಡುಗಳು, ಇದರ ಜುಂಜಪ್ಪನ ಕಥೆ, ಇದು ಚಾಮರಾಜನಗರ, ಅದೇಪ್ಪ ಏಳುಮಲೆ, ಯಾವುದದು ಮಹದೇಶ್ವರ ಬೆಟ್ಟ. ಅಲ್ಲಿಗೆ ಹೋಗ್ತಾ ಇದ್ದಾಗ ನೀವೇನು ಜಾನಪದ ಕಥೆಗಳನ್ನ ಕೇಳ್ತೀರಾ ಅದೆಲ್ಲವೂ ಕೂಡ ಇದು ಬರೋದು. ಆಮೇಲೆ ನೀವು ಎಲ್ಲ ವಚನಕಾರರು ಅಂತ ಯಾರಿದ್ದಾರೆ, ಮಡಿವಾಳ ಮಾಚಿದೇವ, ಆಮೇಲೆ ಸೂಳೆ ಸಂಕವ್ವೆ, ಆಮೇಲೆ ಈ ತರಹದ ಎಷ್ಟು ಜನದ್ದು ನೀವು ನೋಡಿ ಅದರಲ್ಲಿ ಇರುತ್ತೆ. ಇದಕ್ಕೆ ಸಂಗತವಾಗೇ ಇರುತ್ತೆ. ಇನ್ನೂ ಹತ್ತಾರು ಅವರ ಅನುಭವದಿಂದ ಬಂದದ್ದನ್ನ ಅವರು ನೋಡ್ತಾರೆ. ಹಾಗಾಗಿ ಈ ಜಾನಪದ ಕಥೆಗಳಲ್ಲಿಯೂ ಕೂಡ ಇದನ್ನೆಲ್ಲ ತಗೊಂಡೇ ಮಾಡಿರ್ತಾರೆ. ಇದೆಲ್ಲ ಅನುಭವಕ್ಕೆ ಬಂದವರ ದಾಖಲಾತಿಗಳು ಇರುತ್ತೆ. ಯಾಕೆ ನಾನು ಹೇಳಿದ್ದು ಅಂತಂದ್ರೆ ಇವೆಲ್ಲವೂ ಇರುತ್ತೆ. ಕನೀನಿಕಾಯಾಮ ಚಿರಹ, ದೊಡ್ಡ ಶರೀರ, ಚಿಕ್ಕ ತಲೆ. ಎಷ್ಟು ಚಿಕ್ಕದು ಅಂತಂದ್ರೆ ಕಣ್ಣಿನ ಗೋಲಿಯಷ್ಟು ತಲೆ. ಅದೇನಾದ್ರೂ ಬಂತು ಅಂದ್ರೆ ಹೋಗ್ತಾರೆ ಅಂತ ಅರ್ಥ. 6 ತಿಂಗಳಲ್ಲಿ ಕನಸಲ್ಲಿ ಬಂದ್ರೆ ಎದುರುಗಡೆ ಹಿಂಗ್ ಕಾಣುವಾಗ ಯಾರು ಕಾಣ್ತಾನೋ ಅವನ್ಗೆ, ಯಾರು ನೋಡಿಸ್ಕೋತಾರೋ ಅವರಲ್ಲ, ಎಲ್ಲರೂ ಹಾಗೆ ಕಾಣ್ತಾ ಇದ್ರೆ ಅವನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ಇನ್ನು ಒಂದೋ ಇದು ಈ ಸೂಕ್ತ ಯಾವುದಿದೆ, ಕರ್ಣ ಸೂಕ್ತಾದಿಗಳನ್ನ ಹೇಳ್ತಾ ಇರಬೇಕು. ಇದ್ರೆ ಜಾಸ್ತಿ ಆಗತ್ತೆ, ಇಲ್ಲ ಅಂದ್ರೆ ಸದ್ಗತಿ ಪ್ರಾಪ್ತಿ ಆಗತ್ತೆ. ಕರ್ಣೋ ಪಿಧಾಯ ಹಸ್ತಾಭ್ಯಾಂ ಶಬ್ದನ್ನ ಶೃಣುಯಾದ್ಯದಿ ವಿಜಾನೀಯಾತ್ ತುಮಾಸೇನ ದೇಹನ್ಯಾತ ಉಪಸ್ಥಿತಂ. ಈ ಎರಡೂ ಕಿವಿಗಳನ್ನು ಮುಚ್ಚಿಕೊಂಡಾಗ ಏನು ಸದ್ದು ಕೇಳಿಸದೇ ಇಲ್ಲ, ಸದ್ದು ಕೇಳಿಸ್ತಾ ಇರುತ್ತೆ ಸಾಮಾನ್ಯವಾಗಿ. ಸದ್ದು ಕೇಳಿಸದಿದ್ದರೆ ಹೋಗ್ತಾ ಇದ್ದಾರೆ. ಏನು 1 ತಿಂಗಳ ಒಳಗೆ. ಶವಗಂಧಮುಪಾಘ್ರಾತಿ ಸುರಭಿಂ ಪ್ರಾಪ್ಯ ಭಾಸ್ವರಂ ದೇವತಾಯತನಸ್ಥೋಪಿ ಸಪ್ತರಾತ್ರೇಣ ಮೃತ್ಯುಭಾಗ್. ಆಮೇಲೆ 7 ರಾತ್ರಿಯ ಒಳಗೆ ಹೋಗ್ತಾನೆ. ಯಾವಾಗ? ದೇವಾಲಯದ ಒಳಗಡೆಯೂ ಇದ್ರೂ ಕೂಡ ಹೂವಿನ ಪರಿಮಳವನ್ನ ತಗೊಳ್ಳುವಾಗ, ಆಯ್ತಾ, ಹೂವಿನ ಪರಿಮಳವನ್ನ ಸ್ವೀಕಾರ ಮಾಡುವಾಗ ದೇವಾಲಯದಲ್ಲಿದ್ರು ಹೂವಿನ ಪರಿಮಳವನ್ನ ಹತ್ತಿರ ತಂದಾಗ ಶವಗಂಧ ಯಾರಿಗೆ ಅನ್ಸುತ್ತೆ ಅವರು 7 ರಾತ್ರಿ ಒಳಗಡೆ ಹೋಗ್ತಾರೆ ಅಂತ ಅರ್ಥ. ಸರ್ವಾಂಗ ಧಾರಣಾವಸ್ಥಾಂ ಧಾರಯೇತ ತಮಾಹಿತಃ ಯಥಾತ ಮೃತ್ಯುಂ ಜಯತಿ ನಾನ್ಯಥೇಹ ಮಹೇಶ್ವರ. ಇನ್ನು ಅದನ್ನ ಹಾಗೆ ಸ್ವೀಕಾರ ಮಾಡೋರು ಇದ್ದಾರೆ. ಇಲ್ಲ, ನಾನು ಇಷ್ಟರೊಳಗಡೆ ಪಾರಾಯಣ ಮಾಡಬೇಕು ಅಂತ. ಇನ್ನು ಯದಿ ಜೀವಿತ ಮಿಚ್ಛೇತ ಚಿರಕಾಲಂ ಮಹಾಮುನೇ, ಯಾರು ಇನ್ನೂ ಬದುಕಬೇಕು ಅಂತ ಇರುತ್ತೆ ಅವರು ಕೂಡಲೇ ತತ್ವನ್ಯಾಸವನ್ನ ಮಾಡಿ, ತತ್ವನ್ಯಾಸವನ್ನ ಚಿಂತನೆ ಮಾಡ್ತಾ ಪ್ರಾಣಸೂಕ್ತಾದಿಗಳನ್ನು ಚಿಂತನೆ ಮಾಡಬೇಕು. ಕೇವಲಂ ಚಿಂತಯಾನಸ್ತು ನಿಷ್ಕಲಂ ಸ ನಿರಾಮಯಂ ಅಥತಂ ನಿರ್ವಿಕಾರಂತು ಪ್ರಕೃತೆ ಪರಮಂ ಶುಚಿಂ ಪುರುಷಂ ತೇನ ತಾ ಧರ್ಮ್ಯಂ ದೇಹನ್ಯಾತಮುಪಾಶ್ನುಯಾತ್. ಇಲ್ಲವೇ ಇಲ್ಲ, ನನಗೆ ಆ ಇಚ್ಛೆ ಇಲ್ಲ ಅಂತಾದ್ರೆ ದೇವರನ್ನ ಚಿಂತನೆ ಮಾಡ್ತಾ ಕೂತ್ಕೋ. ಏಕತ್ವದರಚನಂ ಭೂಯೋ ನಾನಾತ್ವಂಚ ನಿಬೋಧಮೇ ಅಕ್ಷರಂಚಕ್ಷರಂ ಚೈವ ಚತುಷ್ಟಯ ವಿಧಾನತಃ. ಇನ್ನು ಏಕತ್ವ ದರ್ಶನ ಮತ್ತೆ ನಾನಾತ್ವ ಅಂತ 2 ತರಹದ ಚಿಂತನೆಗಳಿದೆ. ಏಕತ್ವ ಅಂತಂದ್ರೆ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆ ವ್ಯಾಪ್ತನಾಗಿರುವ ಪರಮಾತ್ಮ ನನ್ನ ಒಳಗಡೆ ಯಾರಿದ್ದಾನೆ ಆ ಪರಮಾತ್ಮನೊಂದಿಗೆ ಅಭಿನ್ನ ಅಂತ ಚಿಂತನೆ ಮಾಡೋದು ಏಕತ್ವ. ನಾನಾತ್ವ ಅಂದ್ರೆ ಏನು? ಅವನಲ್ಲಿಯೂ ದೇವರಿದ್ದಾನೆ, ಇದರಲ್ಲಿಯೂ ದೇವರಿದ್ದಾನೆ, ಅದರಲ್ಲಿಯೂ ದೇವರಿದ್ದಾನೆ ಅಂತ ಚಿಂತನೆ ಮಾಡುವಂಥದ್ದು.
ಸ ನಿರ್ವಿಕಾರ ಪುರುಷಃ ತತ್ವೇನೈವೋಪದಿಶ್ಯತೆ ಸಯೇವ ಪಂಚವಿಂಶಸ್ತು ವಿಕಾರ ಪುರುಷ ಸ್ಮೃತಃ. ಈ ರೀತಿ ಚಿಂತನೆ ಮಾಡಬೇಕು. ಈ ಎರಡು ಚಿಂತನೆ ಮಾಡಿದರೂ ಒಳ್ಳೆಯ ಫಲಗಳಿದೆ. ಈ ತರಹದ ದೇವರನ್ನು ಚಿಂತನೆ ಮಾಡಿ ಸಿದ್ಧರಾದವರಿದ್ದಾರೆ. ಈ ತರಹದ ದೇವರನ್ನ ಚಿಂತನೆ ಮಾಡ್ತಾ ಯತಿಗಳು ಯಂ ಜ್ಞಾತ್ವಾ ಯತಯ ಪ್ರಾಪ್ತಾಃ ಕೇವಲತ್ವಮನಾಮಯಂ ಸಾಂಖ್ಯಾಶ್ಚಾಪ್ಯಥ ಯೋಗಾಶ್ಚ ದಗ್ಧ ಪಂಕಾಗತಜ್ವರಾಃ. ಇದೇ ಪರಮಾತ್ಮನನ್ನ ಅನಾಮಯ ಅಂತ ಚಿಂತನೆ ಮಾಡಿ. ಆಮಯ ಅಂತಂದ್ರೆ ರೋಗ ಅಥವಾ ದೋಷ, ಅನಾಮಯ ಅಂತಂದ್ರೆ ರೋಗವಿಲ್ಲದಿರುವ ಇಲ್ಲವೇ ದೋಷವಿರದಿರುವ ಕೇವಲ ಸರ್ವೋತ್ತಮ ಅಂತ ಅರ್ಥ. ಕೇವಲ ಅನ್ನೋದು ಕೈವಲ್ಯ ಅಂದ್ರೆ ಗೊತ್ತಾಯ್ತಾ ಈಗ? ಕೇವಲಮನ ಬಳಿ ಇರುವುದು ಅಂತ. ಇನ್ನು ಕೇವಲ ಅಂದ್ರೆ ಸ್ವರೂಪ ಅಂತ, ಅದೊಂದೇ ಸ್ವರೂಪ ಅವನದ್ದು ಅಂತ. ಕೈವಲ್ಯ ಅಂದ್ರೆ ಸ್ವರೂಪಾವಿರ್ಭಾವಕವಾದ ವಸ್ತು ಅಂದ್ರೆ ಮೋಕ್ಷ. ಕೈವಲ್ಯ ಅಂದ್ರೆ ಮೋಕ್ಷ. ಯಾಕೆ? ಕೇವಲನ ಹತ್ತಿರ ಇರೋದು ಒಂದೋ ತಾನು ಕೇವಲನಾಗೋದು, ತನ್ನದಲ್ಲದ ಎಲ್ಲ ದೋಷಗಳನ್ನು ಬಿಟ್ಟು ಕೇವಲ ಒಬ್ಬನೇ ಆಗೋದೇನಿದೆ ಅದೇ ಕೈವಲ್ಯ. ಕೇವಲಸ್ಯ ಭಾವ ಕೈವಲ್ಯಂ ಅಥವಾ ಕೇವಲಸ್ಯ ನೈಕಟ್ಯಂ ಅಥವಾ ಕೇವಲ ಸನ್ನಿಧಾನಂ ಕೈವಲ್ಯಂ. ಇದು ಇರುವಂಥದ್ದು. ಅಮೂರ್ತಿತ್ವಮನುಪ್ರಾಪ್ತ ನಿರ್ಗುಣ ನಿರ್ಭಯಾ ಭವ ವಿಪಾಪ್ಮಾನೋ ಮಹಾದೇವ ಮುಕ್ತ ಸಂಸಾರ ಸಾಗರಾತ್. ಈ ತರಹದವರು ಭವ ಓ ರುದ್ರನೇ ಅಮೂರ್ತಿತ್ವಮನುಪ್ರಾಪ್ತ, ಸಾಂಖ್ಯ ಯೋಗವನ್ನ ಅನುಸರಿಸಿ ದೇವರನ್ನ ಹೀಗೆ ಚಿಂತನೆ ಮಾಡುವವರು ವಿಪಾಪ್ಮಾನ ಪಾಪವನ್ನು ಕಳೆದುಕೊಂಡು ನಿರ್ಗುಣ ಸತ್ವಗುಣ ರಜೋಗುಣ ತಮೋಗುಣಗಳನ್ನು ಕಳಚಿಕೊಂಡು ನಿರ್ಭಯ ಭಯವಿಲ್ಲದವರಾಗ್ತಾರೆ. ಸರಣೆ ಪ್ರಜನಾದಾನೆ ಗುಣಾನಾಂ ಪ್ರಕೃತಿ ಸದಾ ಪರಾಪ್ರಮತ್ತ ಸತತಂ ಏತಾವತ್ ಕಾರ್ಯಕಾರಣಂ. ಸರಣೆ ಜಗತ್ತಿನಲ್ಲಿ ಕಾರ್ಯಕಾರಣಗಳ ಸಂಚಾರದಲ್ಲಿ ಪ್ರಜನ ಆದಾನೆ ಹುಟ್ಟು ಮೊದಲಾದವುಗಳಲ್ಲಿ ಪ್ರಕೃತಿ ಅಂತನ್ನೋದು ಮಿಗಿಲು. ಇದು ತಿಳಿಯದವರು ಪ್ರಮತ್ತರು. ಅಸತ್ ಮತ್ತೆ ಸತ್ ಎರಡು ಯಾರಿಂದಲೋ, ಚೇತನ ಅಚೇತನ ಎರಡು ಯಾರಿಂದಲೋ, ಯಾರು ವ್ಯತಿರಿಕ್ತ ಮತ್ತೆ ಶುದ್ಧ ಯಾರಿಂದ ಆಗುತ್ತಾನೋ. ವ್ಯತಿರಿಕ್ತ ಅಂತಂದ್ರೆ ದೋಷ ವ್ಯತಿರಿಕ್ತ ಆಯ್ತೆ, ದೋಷ ವ್ಯತಿರಿಕ್ತ. ಶುದ್ಧ ಅಂತ ಹೇಳಿದ್ರೆ ಇದು ಇಲ್ಲದೆ ಇರೋದು, ಈ ದೋಷಗಳು ಇಲ್ಲದೆ ಇರೋದು. ಮತ್ಸ್ಯೋದಕಾತ್ತಂ ಸಂಜ್ಞಾತಃ ಪ್ರಕೃತೇರೇವ ಕರ್ಮಣಃ ತದ್ವತ್ ಕ್ಷೇತ್ರತಃ ತ್ರಾಣಿ ಸ ಏವ ಪ್ರಕರಿಷ್ಯತಿ. ಮೀನನ್ನ ನೀರಿನ ಹೊರಗಡೆ ತಂದ್ರೆ ಯಾವ ರೀತಿ ನಿಶ್ಚಲವಾಗುತ್ತೋ ಆ ರೀತಿ ಈ ವಿಷಯ ಪದಾರ್ಥಗಳಿಂದ ಹೊರಗಡೆ ತಂದ್ರೆ ವಿಲವಿಲ ಒದ್ದಾಡೋದು ನಿಲ್ಲತ್ತೆ. ಅದು ಒಂದು ರೀತಿ ಮುಕ್ತಿಯೇ. ಇದನ್ನೆಲ್ಲ ಆಗಗೊಡುವವನು ಕ್ಷೇತ್ರಜ್ಞ. ಬಿಡಬೇಕಾದದ್ದು ಕ್ಷೇತ್ರವನ್ನು ಬಿಡಬೇಕು. ಬಿಡಬೇಕಾದ್ರೆ ತಿಳ್ಕೊಳ್ಬೇಕು. ಈ ರೀತಿ ಇಷ್ಟೆಲ್ಲ ಆಗ್ತಾ ಇರೋದು ಆದಿಸರ್ಗೋ ಮಹಾಬಾಹೋ ತಾಮಸೇನ ಆವೃತಂ ಪದಂ. ಇದನ್ನ ಯಾಕೆ ಬಿಡಬೇಕು ಅಂದ್ರೆ ಮೊದಲ ಸೃಷ್ಟಿ ಏನಿದೆ ಅದರಲ್ಲಿಯೇ ತಾಮಸ ಸೇರ್ಕೊಂಡಿದೆ. ಆದಿಸರ್ಗೋ ಮಹಾಬಾಹೋ ತಾಮಸೇನ ಆವೃತಂ ಪದಂ. ಅದರಿಂದಾಗ ಏನ್ ಮಾಡಬೇಕಾಗತ್ತೆ? ಅದರಿಂದ ಆಚೆ ಬರಬೇಕಾಗತ್ತೆ. ಈ ತರಹದ ತತ್ವಗಳನ್ನ ತಿಳಿದವರು ನಾವು 4 ಜನ.
ಸನಕ, ಸನಂದನ, ಸನಾತನ, ಸನತ್ಕುಮಾರ. ನಾವು 4 ಜನ ತಿಳಿದಿದ್ದೇವೆ. ಕ್ಷೇತ್ರಜ್ಞೋ ಭಗವಾನಾಸ್ತೆ ನಾರಾಯಣ ಪರಾಯಣ. ಇನ್ನು ಈ ತರಹದ ಕ್ಷೇತ್ರವನ್ನ ದೇವರ ಜೊತೆಗೆ ತಿಳಿದುಕೊಂಡವನಿದ್ದಾನೆ, ಅವನೇ ನಾರಾಯಣನಲ್ಲಿ ಉತ್ಕಟವಾದ ಭಕ್ತಿ ಯಾರಿಗಿದೆಯೋ ಅವರಿಗೆ. ನಮಗೆ ಜೊತೆಯಾಗಿ ನಾವು ಹುಟ್ಟಿದೆವು, ಜೊತೆಯಾಗಿ ಜ್ಞಾನವನ್ನು ಪಡೆದೆವು. ನಾನು ಅರಿವನ್ನು ಪಡೆದದ್ದು ಕಪಿಲನಿಂದ, ಕಪಿಲ ನಾಮಕ ಪರಮಾತ್ಮ ಅವನಿಂದ. ದೇವಋಷಿತ್ವಮನು ಪ್ರಾಪ್ತ ಅಂತ ಹೇಳ್ತಾರಲ್ಲ, ಅವರಿಂದ ನಾವು ಈ ದಿಸೆಯಲ್ಲಿ ಸಾಗಿ ನಿರಿಂದ್ರಿಯರಾಗಬೇಕು. ಹಿರಣ್ಯನಾಭಸ್ತ್ರಿಚಿರಾಹ ತಥಾ ಪ್ರಹ್ಲಾದ ಭಾಸ್ಕರವು ವಸು ವಿಶ್ವಾವಸುಶ್ಚೈವ ಸಾರ್ಧಂ ಪಂಚಶಿಖಸ್ತಥಾ. ನಾವೆಲ್ಲರೂ ಕೂಡ ಜೊತೆಯಾಗಿ ಓದಿದವರು. ಹಿರಣ್ಯನಾಭ, ತ್ರಿಶಿರಸ್, ಪ್ರಹ್ಲಾದ, ಸೂರ್ಯ, ವಸು, ವಿಶ್ವಾಮಿತ್ರ, ಗಾರ್ಗ್ಯ, ಆಸುರಿ, ಗೌತಮ, ಕಾತ್ಯಾಯನ, ನಮುಚಿ, ಹರಿ, ದಮನ, ಬೇಕಾಷ್ಟು ಜನ ನಾವು ಎರಡೂ ಪರಮಾತ್ಮನ ರೂಪಗಳ ಹತ್ತಿರ. ಕಪಿಲ ಹಾಗೂ ದತ್ತ. ನಿಮಗೊಂದು ಸಂಗತಿಯನ್ನು ಹೇಳಬೇಕು. ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಕಪಿಲ ನಾಮಕ ಪರಮಾತ್ಮನ ಧ್ಯಾನ ಶ್ಲೋಕವನ್ನು, ದತ್ತನಾಮಕ ಪರಮಾತ್ಮನ ಧ್ಯಾನ ಶ್ಲೋಕವನ್ನು ಒಟ್ಟಿಗೆ ಹೇಳ್ತಾರೆ. ಒಂದೇ ಶ್ಲೋಕ ಇಬ್ರಿಗೂ. ಹೌದು ಹೌದು, ಬೇಕಾದ್ರೆ ತೆಗೆದು ನೋಡಿ. ಕಪಿಲಂಚ ದತ್ತಂ ಅಂತ ಹೇಳ್ತಾರೆ ಒಟ್ಟಿಗೆ. ಒಂದೇ ಧ್ಯಾನ ಶ್ಲೋಕ, ಅಂದ್ರೆ ಒಂದೇ ರೀತಿ ಧ್ಯಾನ. ಪುರಾಣಗಳಲ್ಲಿ ಕೆಲವೊಮ್ಮೆ ಏನ್ ಮಾಡ್ತಾರೆ, ಕಪಿಲನನ್ನು ಹೇಳ್ಬೇಕಾದ್ರೆ ದತ್ತನನ್ನು ಹೇಳ್ತಾರೆ, ದತ್ತನನ್ನು ಹೇಳ್ಬೇಕಾದ್ರೆ ಕಪಿಲನನ್ನು ಹೇಳ್ತಾರೆ. ಹೀಗೂ ಒಂದು ಕ್ರಮ ಉಂಟು. ಇಲ್ಲಿ ಆ ರೀತಿ ಮಾಡಿದ್ದು. ಹೀಗಾಗಿ ನಾನು ಕಪಿಲನಿಂದ, ದತ್ತನಿಂದ ಏನು ಪಡೆದಿದ್ದೇನೆ, ಇಬ್ಬರಿಂದಲೂ ಏನು ಪಡೆದಿದ್ದೇನೆ, ಅದನ್ನು ನಿನಗೆ ಹೇಳ್ತಾ ಇದ್ದೇನೆ. ಈ ರೀತಿಯಾಗಿ ಸದಾಶಿವನಿಗೆ ನುಡಿದು ಸನತ್ ಕುಮಾರ ಪ್ರಯಯೌ ಆಕಾಶಂ ತಮುಪಾಶ್ರಿತ. ಸನತ್ ಕುಮಾರರು ಹೊರಟರು ಅನ್ನುವಲ್ಲಿಗೆ 98ತಮೋಧ್ಯಾಯ 98ನೆಯ ಶ್ಲೋಕ. ಯುಧಿಷ್ಠಿರ ಯದ್ವರಂ ತರ್ವತೀರ್ಥಾನಾಂ ತದ್ಬ್ರವೀಹಿ ಪಿತಾಮಹ ಯತ್ರ ವೈ ಪರಮಂ ಶೌಚಂ ತನ್ಮೇ ವ್ಯಾಖ್ಯಾತುಮರ್ಹಸಿ. ಯುಧಿಷ್ಠಿರ ಕೇಳ್ತಾನೆ, ಸ್ವಾಮಿ, ಅಜ್ಜ, ತೀರ್ಥಕ್ಷೇತ್ರಗಳಲ್ಲಿ ಮಿಗಿಲಾದದ್ದು ಯಾವುದು? ಪುರಾಣ ಇಟ್ಕೊಂಡು ತೀರ್ಮಾನ ಮಾಡ್ಲಿಕ್ಕೆ ಬರಲ್ಲ. ಅದನ್ನು ಹೊಗಳಬೇಕಾದ್ರೆ ಅದನ್ನ ಹೊಗಳುತ್ತಾರೆ. ಇನ್ನೂ ಹೇಳಬೇಕು ಅಂದ್ರೆ ಉಪನ್ಯಾಸಕಾರರು ಏನು ಕಡಿಮೆ ಇಲ್ಲ. ಅಬ್ಬೂರಲ್ಲಿ ಬ್ರಹ್ಮಣ್ಯ ತೀರ್ಥರ ಆರಾಧನೆ, ಅವರು ಏಕಾದಶಿ, ದ್ವಾದಶಿ 2 ದಿವಸ ಮಧ್ಯಾರಾಧನೆ ಆಗ್ತಾ ಇತ್ತು. ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ಅವಾಗ ಒಂದು ಹುರುಪು. ದಶಮಿ ತಪ್ಪಿದ್ರೆ ಏಕಾದಶಿ ನಡ್ಕೊಂಡು ಹೋಗೋದು. ಚನ್ನಪಟ್ಟಣದಿಂದ ಅಬ್ಬೂರಿಗೆ ಬಹಳ ಜನ ಬರ್ತಾ ಇದ್ರು. ಅವಾಗ ನಡ್ಕೊಂಡು ಹೋಗೋದು. ನಡ್ಕೊಂಡು ಹೋಗಿ ಅಲ್ಲಿ ಜಾಗರಣೆ ಕೂಡೋದು. ಹಾಗೆ ಜಾಗರಣೆಗೆ ಕೂಡುವಾಗ ಉಪನ್ಯಾಸ ಮಾಡಬೇಕಾಗ್ತಾ ಇತ್ತು, ಉಪನ್ಯಾಸ ಕೇಳಬೇಕಾಗ್ತಾ ಇತ್ತು. ಅಲ್ಲಿ ಒಬ್ರು ಹಿರಿಯರು, ಯಾವಾಗಲೂ ಅವರೇ ಉಪನ್ಯಾಸ. ನಾನು 80 ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೇನೆ, ಈ ತೀರ್ಥಕ್ಷೇತ್ರಕ್ಕೆ ಸಮ ಇಲ್ಲ. ಅಲ್ರೇ, ನಿಮ್ಗೆ 79 ವರ್ಷ ಅಲ್ವೇನ್ರೇ ಅಂತ ಕೇಳೋದು ಅವ್ರ ಪಕ್ಕದಲ್ಲಿರೋರು. ತಾಯಿ ಗರ್ಭದಲ್ಲಿದ್ದಾಗಿಂದ ಬರ್ತಾ ಇದ್ದೀನಿ. ತಾಯಿ ಗರ್ಭಕ್ಕಿಂತ ಬರೋ ಮುಂಚೆ ಇಡೀ ಬ್ರಹ್ಮಾಂಡ ಸುತ್ತಬಿಟ್ಟಿರ್ತೀವಿ ನಾವು, ಅಲ್ವೇ? ಅಲ್ಲ, ಸುಮ್ಮನೆ ಹಿಂಗೆ ಅವರು ಅಷ್ಟೆಲ್ಲ ಹೇಳ್ತಾ ಇರ್ತಾರೆ.
ಅದೇ ರೀತಿ ಚಿಕ್ಕಲ್ಪರ್ವಿಗೆ ಹೋದ್ರೆ ಅಲ್ಲೂ ಅದೇ ಉಪನ್ಯಾಸ ಕೇಳಿದ್ದೆ ನಾನು. ಇದಕ್ಕೆ ಸಮನಾದ ತೀರ್ಥಕ್ಷೇತ್ರ ಇನ್ನೊಂದಿಲ್ಲ ಅಂತ ಹೆಂಗ್ ತೀರ್ಮಾನ ಮಾಡೋದು? ಪುರಾಣಗಳಲ್ಲಿ ಅರ್ಥವಾದ ಮಧ್ವಾಚಾರ್ಯರು ಹೇಳ್ತಾರೆ. ಮಧ್ವಾಚಾರ್ಯರು ಸಖತ್ ಪ್ರಾಕ್ಟಿಕಲ್. ನೀವು ಮಧ್ವಾಚಾರ್ಯರಿಗೆ ಬಂದ್ರೆ ನೀವು ಈ ಅನೇಕ ಏನು ಅರ್ಥವಾದದ ಸಂಗತಿಗಳು, ಆಮೇಲೆ ಈ ಅನೇಕ ಇವತ್ತು ಏನೇನನ್ನ ನಾವು ದೊಡ್ಡದು ಮಾಡ್ಕೊಂಡಿದ್ದೇವೆ ಅದೆಲ್ಲ ಬಿದೋಗ್ಬಿಡುತ್ತೆ. ಅದಕ್ಕೆ ಪ್ರಾಯ ಮಧ್ವರನ್ನ ಯಾರು ಓದ್ತಾ ಇಲ್ವೋ ಏನೋ. ಸರ್ವಾಣಿ ಖಲು ತೀರ್ಥಾನಿ ಗುಣವಂತಿ ಮನೀಚಿಣಾಂ ಯತ್ರ ತೀರ್ಥಂ ಚ ಶೌಚಂಚ ತನ್ಮೇ ಶೃಣು ಸಮಾಹಿತಃ. ನೋಡಪ್ಪ, ಎಲ್ಲ ತೀರ್ಥಗಳು ಕೂಡ ಗುಣವಂತಿ, ಒಳ್ಳೆ ಗುಣವನ್ನು ಹೊಂದಿದ್ದಾರೆ. ಪ್ರತಿಯೊಂದು ತೀರ್ಥವೂ ಕೂಡ ಒಳ್ಳೆ ಗುಣವನ್ನು ಹೊಂದಿವೆ. ಯಾರಿಗೆ? ಮನೀಷಿಣಾಂ, ಮನಸ್ಸಿನಲ್ಲಿ ಗಟ್ಟಿ ಇರುವವರಿಗೆ. ಯಾವುದೇ ಮಾನಸಿಕವಾಗಿ ಯಾರು ಬೆಳೆದಿರುತ್ತಾರೆ ಅವರಿಗೆ ಪ್ರತಿಯೊಂದು ತೀರ್ಥವೂ ಕೂಡ ಒಳಿತೆ. ಅದರಲ್ಲಿ ವಿವಾದವೇ ಇಲ್ಲ. ಅಗಾಧೆ ವಿಮಲೆ ಶುದ್ಧೆ ಸತ್ಯತೀರ್ಥೆ ಧೃತಿ ಹೃದೆ ಸ್ನಾತವ್ಯಂ ಮಾನಸೇ ತೀರ್ಥೆ ಸತ್ವಮಾಲಂಬ್ಯ ಶಾಶ್ವತಂ. ಅಗಾಧೆ ವಿಮಲೆ ಶುದ್ಧೆ, ಸತ್ಯ ಎಂಬ ತೀರ್ಥ. ಸತ್ಯತೀರ್ಥ ಅಂದ್ರೆ ಯಾವುದೋ? ಶಾಸ್ತ್ರವೆಂಬ ತೀರ್ಥ. ನಿಮ್ಮ ಮನಸ್ಸಿನಲ್ಲಿ ಸತ್ಯ ಶಾಸ್ತ್ರ ಇತ್ತು ಅಂದ್ರೆ ಅದೊಂದು ತೀರ್ಥ. ಧೃತಿ ಹರದೆ, ಕಷ್ಟಗಳಿಗೆ ಅಂಜದಂತಹ ಭಾವ, ಅದು ಧೃತಿ. ಆ ಧೃತಿ ಅಂತನ್ನುವ ಕೊಳ. ಸ್ನಾತವ್ಯಂ ಮಾನಸೇ ತೀರ್ಥೇ, ಇಂತಹ ಮಾನಸ ತೀರ್ಥದಲ್ಲಿ ಸ್ನಾನ ಮಾಡಬೇಕು. ಸತ್ವಮಾಲಂಬ್ಯ ಶಾಶ್ವತಂ, ಸತ್ವವನ್ನ ಅವಲಂಬಿಸಿ ಈ ತೀರ್ಥದಲ್ಲಿ ಸ್ನಾನ ಮಾಡಬೇಕು. ಇಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾದ್ರೆ ಪುರಾಣಗಳೆಲ್ಲ ಯಾಕೆ ಅದು ಎಲ್ಲ ತೀರ್ಥಕ್ಷೇತ್ರವನ್ನು ಹೇಳಬೇಕಾದ್ರೂ ಕೂಡ ಬ್ರಹ್ಮಾಂಡ ನಾಸ್ತಿ ಕಿಂಚನ ಅಂತಾನೆ ಹೇಳೋದು. ಇದಕ್ಕೆ ಸಮವಾದ ತೀರ್ಥ ಬ್ರಹ್ಮಾಂಡದಲ್ಲಿಲ್ಲ ಅಂತ ಎಲ್ಲದಕ್ಕೂ ಹೇಳ್ತಾರೆ. ಗಯಾಗೂ ಅದನ್ನೇ ಹೇಳ್ತಾರೆ, ಏನೋ ಕಾಶಿಗೂ ಅದನ್ನೇ ಹೇಳ್ತಾರೆ, ಬದ್ರಿಗೂ ಅದನ್ನೇ ಹೇಳ್ತಾರೆ, ತಿರುಪತಿಗೂ ಅದನ್ನೇ ಹೇಳ್ತಾರೆ. ಅದೆಲ್ಲ ಅಲ್ಲ ಅಂತಲ್ಲ, ಪವಿತ್ರವೇ. ನೀವು ಅಲ್ಲಿ ಹೋಗ್ರಿ ಅಂತ ಹೇಳಲಿಕ್ಕೆ ಆ ರೀತಿ ಹೇಳ್ತಾರೆ ವಿನಃ ಬೇರೇನೂ ಅಲ್ಲ. ನೀವು ಹೋಗ್ರಿ, ಅಲ್ಲಿ ಹೋಗಿ ಸ್ನಾನ ಮಾಡಿ. ಸ್ನಾನ ಮಾಡೋದ್ರಿಂದ ಏನಾಗತ್ತೆ? ಸ್ನಾನ ಮಾಡೋದ್ರಿಂದ ಪಾಪ ಪರಿಹಾರ ಆಗತ್ತೆ. ಪಾಪ ಪರಿಹಾರ ಆಗೋದು ಅಂದ್ರೇನು? ಶಾಸ್ತ್ರದಲ್ಲಿ ಮನಸ್ಸು ಉಳಿಯೋದು, ಶಾಸ್ತ್ರದ ಕಡೆಗೆ ಮನಸ್ಸು ಹರಿಯೋದು, ಶುದ್ಧವಾದ ನಡವಳಿಕೆ ಬರೋದು. ಅದು ಹೀಗಾಗಿ ಅಲ್ಲಿಯೂ ಕೂಡ ಆಚಾರ್ಯರ ನೀವು ನಿರ್ದೇಶವನ್ನು ನೋಡಿದ್ರೆ, ಯಾಕೆಂದ್ರೆ ಅದೇ ಆಚಾರ್ಯರೇ ನಾಸ್ತಿ ತೀರ್ಥ ಸಲಿಲಸ್ಯ ಸಮಂವಾಹ ಅಂತ ಹೇಳಿದವರೇ ನಾಸ್ಮದುಕ್ತಿ ಸದೃಶಂ ಹಿತರೂಪಂ ಅಂತ ಹೇಳಿದ್ದಾರೆ. ನಮ್ಮ ಮಾತು ಅತ್ಯಂತ ಹಿತ ಅಂತ ಅವ್ರು ಏನು ಹೇಳಿದ್ದಾರೆ? ಗೀತಾ ಭಾಷ್ಯಾದಿಗಳಲ್ಲಿ ಗೀತಾ ಭಾಷ್ಯವನ್ನು ತಗೊಂಡು ಹೋಗಿ ಅವರು ಸಮರ್ಪಣೆ ಮಾಡಿದ್ದಲ್ವಾ? ಗೀತಾ ಭಾಷ್ಯದಲ್ಲಿ ಏನು ಹೇಳಿದ್ದಾರೆ? ಗೀತಾ ಭಾಷ್ಯದಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ಜ್ಞಾನದಿಂದಲೇ ಮುಕ್ತಿ. ಹಾಗಾದ್ರೆ ಈ ತೀರ್ಥಕ್ಷೇತ್ರಗಳಲ್ಲೆಲ್ಲ ಯಾಕೆ? ತೀರ್ಥಕ್ಷೇತ್ರ ಎಲ್ಲ ನಿಮಗೆ ಜ್ಞಾನಕ್ಕೆ ಪೂರಕ ಆಗೋದ್ರಿಂದ ಮುಕ್ತಿ ವಿನಃ ತೀರ್ಥಕ್ಷೇತ್ರದಿಂದಲೇ ಮುಕ್ತಿ ಸಿಗಲ್ಲ. ಅವರೇ ಹೇಳಿದ ಮಾತು. ಹಾಗಾದ್ರೆ ಬದರಿ ಮೊದಲಾದ ಕ್ಷೇತ್ರ ನೀವು ಹೋದರೆ ನಿಮ್ಮ ಮನಸ್ಸು ಶುದ್ಧಿ ಮಾಡುತ್ತೆ.
ಅದು ಆಗಿನ ಕಾಲದ್ದಂತೂ ಇನ್ನೂ ಕಷ್ಟಪಟ್ಟು ಮೇಲ್ಗಡೆ ಹೋಗಬೇಕು. ದೇಹ ಶ್ರಮವನ್ನ ನೀವು ಉಂಟು ಮಾಡಿಕೊಳ್ಬೇಕು. ದೇಹ ಶ್ರಮದಿಂದ ಅಲ್ಲಿಗೆ ಹೋಗಬೇಕು. ಈಗಿನ ಥರ ಸೀದಾ ಹೋದೆ, ರಾತ್ರಿ ಬುಕ್ ಮಾಡಿಸಿ ಬೆಳಗ್ಗೆ ಅಲ್ಲಿ ಹೋಗಿ ಇಳಿದು ಅಲ್ಲಿಂದ ಸೇವೆ ಭರಿಸಿ ರಾತ್ರಿ ಹೊರಟು ಮತ್ತೆ ಇಲ್ಲಿ ಬರೋದು ತೀರ್ಥಯಾತ್ರೆ ಅಂತ ಅವರು ಹೇಳಲಿಲ್ಲ. ಅದು 2 ತೀರ್ಥಯಾತ್ರೆ ಆಗಬೇಕು. ಒಂದು ಶಾಸ್ತ್ರದ್ದು, ಇನ್ನೊಂದು ಈ ತೀರ್ಥ, ಹೊರಗಡೆಯ ತೀರ್ಥ. ಪುಣ್ಯ ಬರೋದು, ಜ್ಞಾನ ಬರೋದೆಲ್ಲ ಹೇಗೆ? ನೀವು ಕಷ್ಟಪಟ್ಟು ಹೋಗ್ತಾ ಪ್ರಕೃತಿಯ ವೈಚಿತ್ರ್ಯಗಳನ್ನು ಗಮನಿಸ್ತಾ ಅಲ್ಲಿ ಸ್ಥಳೀಯ ವಿದ್ವಾಂಸರೊಡನೆ ಸಮಾಲೋಚನೆ ಮಾಡ್ತಾ ಅವರ ಶಾಸ್ತ್ರವನ್ನ ಕುರಿತಾದ ಅವರ ಗ್ರಹಿಕೆಯನ್ನ ನಾವು ಗ್ರಹಿಸ್ತಾ ಮುಂದೆ ಹೋಗಬೇಕು. ಆಗ ಏನಾಗತ್ತೆ? ಸಜ್ಜನರೊಡನೆ ಶಾಸ್ತ್ರಾರ್ಥದ ಚಿಂತನೆ ಆಗತ್ತೆ. ನಮ್ಮ ಮನಸ್ಸು ಬೇರೆ ಬೇರೆ ಆಯಾಮಗಳಲ್ಲಿ ಶಾಸ್ತ್ರವನ್ನ ಯೋಚನೆ ಮಾಡುತ್ತೆ. ಮನಸ್ಸು ಶುದ್ಧ ಆಗತ್ತೆ, ಧ್ಯಾನಕ್ಕೆ ಅನುಕೂಲ ಆಗತ್ತೆ. ನಮ್ಮ ಯಾವುದೋ ಒಂದು ಧ್ಯಾನದ ದೋಷ ಇರುತ್ತೆ, ಆ ದೋಷವನ್ನ ಅವ್ರ ಮಾತು ಪರಿಹಾರ ಮಾಡುತ್ತೆ. ಅವ್ರಿಗೆ ಗೊತ್ತಿರಬೇಕಾಗಿಲ್ಲ, ನಮ್ಮಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಗೊತ್ತಿರಬೇಕಾಗಿಲ್ಲ. ಅಷ್ಟ್ಯಾಕೆ ಇಬ್ರು ಮಾತಾಡ್ಕೋತಾ ಇರ್ತಾರೆ. ನಮಗೆ ನಮ್ಮ ಧ್ಯಾನ ಶುದ್ಧಿಗೆ, ನಮ್ಮ ಶಾಸ್ತ್ರದ ಚಿಂತನೆಗೆ ಏನೋ ಒಂದು ಅನುಕೂಲ ಆಗೋದು ಅಲ್ಲಿರುತ್ತೆ. ನಮಗೆ ಸಂಬಂಧವೇ ಇಲ್ಲ. ಅವರು ನಮ್ಮ ಸಮಸ್ಯೆ ಏನು ಅಂತ ಅವ್ರಿಗೆ ಗೊತ್ತಿರಲ್ಲ. ಎದುರುಗಡೆ ಇರೋ ಇಬ್ರಿಗೂ ಕೂಡ ಏನೋ ಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಯಾಚಿತವಾಗಿ ನಮಗೆ ಒಂದು ಸಂದೇಶ ಇರುತ್ತೆ ಅಲ್ಲಿ. ಇಬ್ರು ದೊಡ್ಡವರು ಮಾತನಾಡ್ತಾ ಇರಲಿ, ಇಬ್ರು ಚಿಕ್ಕವರು ಮಾತಾಡ್ತಾ ಇರಲಿ, ನಮಗೊಂದು ಸಂದೇಶ ಕಾದಿರುತ್ತೆ. ಇದನ್ನು ನಾನು ಎಷ್ಟು ಸರ್ತಿ ಅನುಭವಿಸಿದ್ದೇನೆ ಅಂದ್ರೆ ಅಷ್ಟು ಬಾರಿ ಅನುಭವಿಸಿದ್ದೇನೆ. ಅದಕ್ಕೆ ಒಬ್ಬ ಕಲಿಯುವವ ಎಲ್ಲ ರೀತಿಯಿಂದ ಜಾಗರೂಕನಾಗಿರಬೇಕು. ಯಾಕೆ ಅಂದ್ರೆ ಎಲ್ಲಿಂದ ಜ್ಞಾನ ಬರುತ್ತೆ ಅಂತ ಹೇಳಲಿಕ್ಕೆ ಇಲ್ಲ. ಎಲ್ಲಿಂದ ಜ್ಞಾನ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಯಾರಿಂದ ಬೇಕಾದರೂ ಬರಬಹುದು, ಯಾವ ರೀತಿಯಿಂದ ಬೇಕಾದರೂ ಬರಬಹುದು, ಯಾರ ಮಾಧ್ಯಮದಿಂದ ಬೇಕಾದರೂ ಬರಬಹುದು. ಹೀಗಾಗಿ ಎಚ್ಚರದಲ್ಲಿ ಇರಬೇಕು. ಅದರಿಂದ ತೀರ್ಥಕ್ಷೇತ್ರ ಅಂತ ಹೇಳಿದ್ರೆ ಮನಸ್ಸಿಗಿಂತ ಮಿಗಿಲಾದ ತೀರ್ಥಕ್ಷೇತ್ರವಿಲ್ಲ. ಅದು ಹೊರಗಡೆ ಇತ್ತು. ಇನ್ನೊಮ್ಮೆ ಆ ಶ್ಲೋಕ ಓದ್ತೇನೆ, ಅದನ್ನು ಕೇಳಿ ಆಸ್ವಾದಿಸಿ. ಸರ್ವಾಣಿ ಖಲು ತೀರ್ಥಾಣಿ ಗುಣವಂತಿ ಮನೀಷಿಣಾಂ ಸೂಕ್ಷ್ಮ ಪ್ರಜ್ಞೆ ಇರುವವರಿಗೆ ಸರ್ವಾಣಿ ತೀರ್ಥಾನಿ ಗುಣವಂತಿ, ಎಲ್ಲ ತರಹದ ತೀರ್ಥಗಳು ಒಳ್ಳೆಯ ಗುಣವನ್ನು ತಂದುಕೊಡುತ್ತವೆ. ಯತ್ರ ತೀರ್ಥಂಚ ಶೌಚಂಚ ತನ್ಮೇ ಶೃಣು ಸಮಾಹಿತ. ತೀರ್ಥ ಅಂದ್ರೆ ಹೊರಗಡೆ ಎದ್ದು, ಶೌಚ ಅಂದ್ರೆ ಒಳಗಡೆ ಎದ್ದು. ಎಲ್ಲಿಂದ ಉಂಟಾಗತ್ತೆ ಕೇಳು. ಅಗಾಧೆ ವಿಮಲೆ ಶುದ್ಧೆ ಸತ್ಯ ತೀರ್ಥೆ ಧೃತಿ ಹೃದೆ ಸ್ನಾತವ್ಯಂ ಮಾನಸೇ ತೀರ್ಥೆ ಸತ್ವಮಾಲಂಬ್ಯ ಶಾಶ್ವತಂ. ಅಗಾಧವಾದ, ವಿಮಲವಾದ, ಶುದ್ಧವಾದ ಸತ್ಯವೆಂಬ ಶೌಚವಿರುತ್ತಿರಲು ತೀರ್ಥ. ಧೃತಿ ಧೈರ್ಯ, ಕಷ್ಟಗಳನ್ನು ಎದುರಿಸುವ ಧೈರ್ಯ, ಕಷ್ಟಗಳನ್ನು ಎದುರಿಸಲಿಕ್ಕೆ ಬೇಕಾದ ಪ್ರಜ್ಞೆ, ಇದನ್ನು ಧೃತಿ ಅಂತ ಕರೀತಾರೆ. ಇದು ನಮ್ಮ ಪಾಲಿನ ಕೊಳ. ಸ್ನಾತವ್ಯಂ ಮಾನಸೇ ತೀರ್ಥೇ, ಈ ಮಾನಸ ತೀರ್ಥದಲ್ಲಿ ನಿರಂತರವಾಗಿ ಸತ್ವವನ್ನು ಅವಲಂಬಿಸಿ ಮುಳುಗಬೇಕು. ಯಾವುದು ಮಾನಸ ತೀರ್ಥ? ಧ್ಯಾನ ಆಗಿರಬಹುದು, ಶಾಸ್ತ್ರದ ಚಿಂತನೆ ಆಗಿರಬಹುದು, ಅಧ್ಯಯನ ಆಗಿರಬಹುದು. ಇದು ಮಾನಸ ತೀರ್ಥ. ತೀರ್ಥಂ ಶೌಚಂ ತಪೋಜ್ಞಾನಂ ಮಾರ್ದವಂ ಹರಿ ಸತ್ಯಮಾರ್ಜವಂ ಅಹಿಂಸಾ ಸಂವಿಭಾಗಶ್ಚ ಆನೃಶಂಸ್ಯಂ ದಮಶಮಃ.
ತೀರ್ಥಕ್ಷೇತ್ರ ಅಂದರೆ ಯಾವುದು? ಮಾನಸ ತೀರ್ಥ ಅಂದರೆ ಶುಚಿತ್ವ, ತಪಸ್ಸು ಅಂತಂದ್ರೆ ತಪ, ಆಲೋಚನೆ. ತಪಸ್ಸು ಅಂದ್ರೇನು? ಆಲೋಚನೆ ಮಾಡೋದು ಅಂತ. ಅದರಿಂದಾಗಿ ತಪಾಂಸಿ ಅನ್ನೋದಕ್ಕೆ ಮಧ್ವರು ಯುಕ್ತಯ ಅಂತ ಅರ್ಥ ಮಾಡ್ತಾರೆ. ತಪಾಂಸಿ ಸರ್ವಾಣಿ ಅಂತ. ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ. ಓಂ ಇತ್ಯೇತತ್ ತಪಸ್ಸಂತ ಹೇಳಿದ್ರೆ ಏನು? ತಪ, ಆಲೋಚನೆ, ಯುಕ್ತಿ. ಜ್ಞಾನಂ, ಜ್ಞಾನ. ಆಮೇಲೆ ಮಾರ್ದವಂ, ಬೇರೊಬ್ಬರಿಗೆ ಮೃದುವಾಗಿ ಇರೋದು, ಬೇರೊಬ್ಬರ ಪಾಲಿಗೆ ಒರಟರಾಗದೇ ಇರೋದೇನಿದೆ ಅದು ತೀರ್ಥ. ಸತ್ಯ ಮಾರ್ಜವಂ, ನಿರ್ದುಷ್ಟನಾದ ಪರಮಾತ್ಮನ ಬಗೆಗಿನ ಜ್ಞಾನ ಸತ್ಯ. ಆರ್ಜವಂ, ಬೇರೆ ಹಣ ಮೊದಲಾದವುಗಳಲ್ಲಿ ಮೋಸ ಮಾಡದೇ ಇರೋದು. ಅಹಿಂಸಾ ಸಂವಿಭಾಗಶ್ಚ, ನಿಮ್ಮ ಪಾಲಿಗೆ ಬಂದದ್ದನ್ನ ಸಂತೋಷ ಮೊದಲಾದವುಗಳನ್ನು ಅನುಭವಿಸಬೇಕಾದ್ರೆ ಹಂಚಿಕೊಂಡು ಮಾಡೋದು, ಹಂಚಿಕೊಂಡು ಉಣ್ಣೋದು. ನಿಮ್ಮ ಹತ್ತಿರ ಇರುವುದನ್ನ ನಿರ್ವಂಚನೆಯಿಂದ ಕೊಡುವುದು, ನಿರ್ವಂಚನೆಯಿಂದ ಹಂಚಿಕೊಳ್ಳೋದೇನಿದೆ ಇದನ್ನ ಸಂವಿಭಾಗ ಅಂತ ಕರೀತಾರೆ. ಸಂವಿಭಾಗಶ್ಚ ಆನೃಶಂಸ್ಯಂ, ಸೌಮ್ಯತೆ, ಅಕ್ರೌರ್ಯ ಅಂತಾರಲ್ಲ, ಕ್ರೂರತ್ವ ಇರಬಾರದು. ದಮಶಮಃ, ಇಂದ್ರಿಯ ನಿಗ್ರಹ ಮತ್ತೆ ದೇವರಲ್ಲಿ ಭಕ್ತಿ. ಯಾರು ನಿರ್ಮಮ, ನಿರಹಂಕಾರ, ನಿರ್ದ್ವಂದ್ವ, ನಿಷ್ಪರಿಗ್ರಹ ಯೋಗಿನಸ್ತೀರ್ಥಭೂತಾಸ್ತೆ ತೀರ್ಥಂ ಪರಮಮುಚ್ಯತೆ. ಯಾರು ನಿರ್ಮಮರೋ, ಯಾರು ನಿರಹಂಕಾರರೋ, ಯಾರು ದ್ವಂದ್ವಗಳಿಗೆ ಕಂಗೆಡುವುದಿಲ್ಲವೋ, ಸೋಲು ಗೆಲುವು, ಸುಖ ದುಃಖ, ಈ ದ್ವಂದ್ವಗಳಲ್ಲಿ ಸ್ವಲ್ಪ ಆಗತ್ತೆ, ಆದರೆ ಸರಿ ಸಾಮಾನ್ಯವಾಗಿ ತಟಸ್ಥವಾಗಿರ್ತಾರೆ. ನಿಷ್ಪರಿಗ್ರಹ ಯೋಗಿನಃ, ಇಂತಹ ಯೋಗಿಗಳು ತೀರ್ಥಭೂತಾಸ್ತೆ, ಅವರೇ ಕ್ಷೇತ್ರ. ಸೊ ಚೇತನ ಕ್ಷೇತ್ರ. ನಾರಾಯಣೇಥ ರುದ್ರೇವ ಭಕ್ತಿಸ್ತೀರ್ಥಂ ಪರಂ ಮತಾಂ ಶೌಚಲಕ್ಷಣಮೇತಚ್ಚ ಸರ್ವತ್ರೈವಾನ್ವವೇಕ್ಷತಾಂ. ನಾರಾಯಣನಲ್ಲಿ ಮತ್ತು ರುದ್ರನಲ್ಲಿ ಯಾರಿಗೆ ಉತ್ಕಟವಾದ ಭಕ್ತಿ ಇರುತ್ತೆ ಅವರು ತೀರ್ಥರೇ. ರಜಸ್ತಮಸ್ಸತ್ವಮಥೋ ಯೇಷಾಂ ನಿರ್ಧೂತಮಾತ್ಮನ ತೀರ್ಥಮಾಚಾರ ಶುದ್ಧಿಶ್ಚ ಸ್ವಮಾರ್ಗ ಪರಿಮಾರ್ಗಣಂ. ರಜೋಗುಣ, ತಮೋಗುಣ, ಸತ್ವಗುಣ ಇದರ ಉತ್ಕಟ ಪರಿಣಾಮವನ್ನ ಯಾರು ತಮ್ಮ ಮನಸ್ಸಿಗೆ ತಗೊಂಡಿರೋದಿಲ್ವೋ, ಆಚಾರ ಶುದ್ಧಿ, ನಡೆನುಡಿಯ ಶುದ್ಧಿ ಯಾರಲ್ಲಿ ಇರುತ್ತೋ ಅದು ತೀರ್ಥ. ಮುಖ್ಯವಾಗಿ ಸ್ವಮಾರ್ಗ ಪರಿಮಾರ್ಗಣಂ, ತಮ್ಮ ಮಾರ್ಗದಲ್ಲಿ ತಾವಿರ್ತಾರೆ. ತಮ್ಮ ಮಾರ್ಗ ಅಂದ್ರೆ ಅವರಿಗೆ ಶಾಸ್ತ್ರವಿಹಿತವಾಗಿ ಏನಿದೆಯೋ ಅದರಲ್ಲಿ ಇರ್ತಾರೆ. ಸರ್ವತ್ಯಾಗೇಶ್ವಭಿರತಾ ಸರ್ವಜ್ಞ ಸರ್ವದರಚನಾ ಶೌಚೇಷು ಏತೇಷು ಅಭಿರತಾ ತೇ ತೀರ್ಥಶುಚಯೋಪಿ ಚ. ಸರ್ವತ್ಯಾಗೇಶ್ವಭಿರತಾ, ತ್ಯಾಗ, ತ್ಯಾಗ ಅಂತ ಹೇಳಿದ್ರೆ ಬಿಟ್ಟುಬಿಡೋದು ಅಂತ ಅರ್ಥ ಅಲ್ಲ, ದೇವರಿಗೆ ಸಮರ್ಪಣೆ ಮಾಡೋದು ತ್ಯಾಗವೇ. ತೇನ ತ್ಯಕ್ತೇನ ಭುಂಜೀಥಾಹ ಅಂತ ಹೇಳ್ತಾರಲ್ಲ ಅದು. ಸರ್ವಜ್ಞರು, ಸರ್ವ ಎನ್ನುವ ಪರಮಾತ್ಮನನ್ನ ತಿಳಿದವರು ಅಂತ. ಸರ್ವಜ್ಞರಾಗ್ಲಿಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ. ಸರ್ವ ಎನ್ನುವ ಸರ್ವಶರ್ವ ಶಿವಸ್ಥಾಣು, ಸರ್ವ ಆ ಪರಮಾತ್ಮನನ್ನ ತಿಳಿದವರು. ಸರ್ವದರ್ಶನ, ಎಲ್ಲ ಕಡೆ ದೇವರನ್ನ ಕಾಣುವವರು ಅವರು ತೀರ್ಥಶುಚಯ. ನೋದಕ ಕ್ಲಿನ್ನ ಗಾತ್ರೋಥ ಸ್ನಾತ ಇತ್ಯಭಿಧೀಯತೆ ಸಸ್ನಾತೋ ಯೋ ದಮಸ್ನಾತಃ ಸಭಾಷ್ಯಾಭ್ಯಂತರ ಶುಚಿ. ನೀರಿನಿಂದ ತೊಯ್ದ ಮೈಯವನನ್ನ ಮಿಂದವ ಎನ್ನುವರೇ.
ನೋದಕ ಕ್ಲಿನ್ನ ಗಾತ್ರೋಥ ಸ್ನಾತ ಇತ್ಯಭಿಧೀಯತೆ. ಮಿಂದವರು ಅಂದ್ರೆ ಯಾರು? ನೀರಿನಿಂದ ನೆಂದವರೇ. ನೀರಿನಿಂದ ನೆಂದವರು ಮಿಂದವರಲ್ಲ. ಮತ್ತೆ ಮಿಂದವರು ಯಾರು? ಯೋ ದಮಸ್ನಾತಃ. ಇಂದ್ರಿಯ ನಿಗ್ರಹ ಯಾರಿಗಿರುತ್ತೆ? ಅವರು ತಮ್ಮನ್ನ ತಾವು ಎಲ್ಲಿ ನಿಗ್ರಹಿಸಿಕೊಳ್ತಾರೆ, ತಮ್ಮ ಸಿಟ್ಟನ್ನು ಮೊದಲಾದವುಗಳು ಬರುತ್ತೆ ಮನುಷ್ಯ, ಆದರೆ ಅದನ್ನು ಯಾರು ಸಹಿಸ್ತಾರೆ ಅವರು. ಸಭಾಷ್ಯಾಭ್ಯಂತರ ಶುಚಿ. ಅವನು ಒಳಗೂ ಹೊರಗೂ ಶುದ್ಧ. ಅದೃಷ್ಟೇಶ್ವನಪೇಕ್ಷಾಯೇ ಪ್ರಾಪ್ತೇಶ್ವರ್ಥೇಶು ನಿರ್ಮಮಾಃ ಶೌಚಮೇವ ಪರಂ ತೇಜಾಂ ಯೇಷಾಂ ನೋತ್ಪದ್ಯತೆ ಸ್ಪೃಹ. ಇನ್ನೂ ಹೇಳಬೇಕು ಅಂತಂದ್ರೆ, ನಿಮಗೆ ಬಯಕೆ ಹುಟ್ಟದಿದ್ದರೆ ಒಂದು ವಸ್ತುವಿನ ಬಗ್ಗೆ ನೀವು ಶುಚಿ ಅಂತ ಅರ್ಥ. ಉತ್ಕಟವಾದ ಬಯಕೆ ಒಂದು ವಸ್ತುವಿನ ಬಗೆಗೆ ಹುಟ್ಟಲಿಲ್ಲ ಅಂತಂದ್ರೆ ನೀವು ಶುಚಿ ಅಂತಾನೆ ಅರ್ಥ ಅಂತಾರೆ. ಅದೇ ನೀವೇ ತೀರ್ಥ ಅಂತಾರೆ. ನಾವು ತೀರ್ಥ ಅಂತ ಹೇಳಿ ಯಾವುದು ಅಂತ ಕೇಳಲಿಕ್ಕೆ ಹೋದಾಗ ಯಾರು ಯುಧಿಷ್ಠಿರ, ನಾವು ಆ ಸ್ಥಳ ಹೇಳ್ತಾರೆ, ಈ ಸ್ಥಳ ಹೇಳ್ತಾರೆ, ಮ್ಯಾಪ್ ಕೊಟ್ಬಿಡ್ತಾರೆ ಅಂತೆಲ್ಲ ಅನ್ಕೊಂಡ್ಬಿಟ್ಟಿರ್ತೀವಿ. ಅದೇನು ಹೇಳಲಿಲ್ಲ. ಪ್ರಜ್ಞಾನಂ ಚೌಚಮೇವೇಹ ಶರೀರಸ್ಯ ವಿಶೇಷತಃ ಯಥಾ ನಿಷ್ಕಿಂಚನತ್ವಂಚ ಮನಸಶ್ಚ ಪ್ರಯತ್ನತಃ. ಪ್ರಜ್ಞಾನವೇ ಶೌಚ. ತೀರ್ಥ ಯಾವುದು? ಎಲ್ಲಿ ಶುಚಿ ಇರುತ್ತೋ ಅದು ತೀರ್ಥ. ಶೌಚ ಯಾವುದು? ಪ್ರಜ್ಞಾನವೇ ಶೌಚ. ನಿಷ್ಕಿಂಚನತ್ವಂ. ಏನು ಪ್ರಜ್ಞಾನ ಅಂದ್ರೆ? ಇದು ನಂದಲ್ಲ ಅಂತ ಭಾವನೆ ಇರಬೇಕು ಅವನಿಗಷ್ಟೆ. ಯಾವುದೇ ಆದರೂ ನಂದಲ್ಲ ಅಂತ ಭಾವನೆ ಇದ್ರೆ ಅವನು ತೀರ್ಥ. ಯಾವುದಕ್ಕೂ ಅಂಟದೇ ಇರೋದು, ಕರ್ತವ್ಯ ಮಾಡದೇ ಇರೋದು ಅಂತ ಅರ್ಥ ಅಲ್ಲ. ಕರ್ತವ್ಯ ಮಾಡಬೇಕು. ಪ್ರಯತ್ನಪೂರ್ವಕವಾಗಿ ಮನಸ್ಸನ್ನ ಆ ಸ್ಥಾನಕ್ಕೆ ತಗೊಂಡೋಗಿರ್ಬೇಕು. ಅವನು ನಿರ್ಲಿಪ್ತನಾಗಿರ್ಬೇಕು. ವೃತ್ತಂ ಶೌಚಂ ಮಹಾಶೌಚಾತ್ ವೃತ್ತ ಶೌಚಂ ಪರಂ ಹಿತಂ. ಆಮೇಲೆ ಕ್ಯಾರೆಕ್ಟರ್, ವೃತ್ತ, ಅದು ಶುದ್ಧವಾಗಿ ಇರಬೇಕು. ಜ್ಞಾನ ಶೌಚ ಅನ್ನೋದು ಅದರಿಂದಲೇ ಬರುವಂಥದ್ದು. ಒಬ್ಬನಿಗೆ ಶುದ್ಧ ಜ್ಞಾನ ಇದೆ ಅಂತಂದ್ರೆ ಅವನಿಗೆ ಒಳ್ಳೆ ಕ್ಯಾರೆಕ್ಟರ್ ಇದೆ ಅಂತ ಅರ್ಥ. ಬುದ್ಧಿವಂತಿಕೆ ಇರುತ್ತೆ. ಬುದ್ಧಿವಂತಿಕೆಗೂ ಜ್ಞಾನಕ್ಕೂ ವ್ಯತ್ಯಾಸ ಇದೆ. ಬುದ್ಧಿವಂತಿಕೆ ಅಂತ ಹೇಳಿದ್ರೆ ಅವರಲ್ಲಿ ನೋಡ್ತೇವೆ, ಎದುರುಗಡೆ ಇರೋ ಮನಸ್ಸಿನಲ್ಲಿರೋರ್ದೆಲ್ಲ ಹೇಳ್ಬಿಡ್ತಾರೆ. ಈ ಗುರುಚಂಡಾಲ ಯೋಗ ಅಂತ ಒಂದಿದೆ ಜಾತಕದಲ್ಲಿ. ಆ ಗುರುಚಂಡಾಲ ಯೋಗ ಇದ್ರೆ ಪ್ರಚಂಡ ಪ್ರಜ್ಞಾವಂತ, ಕಡೆ ನಾವು ಮೋಸ ಮಾಡೋ ಬುದ್ಧಿ ಬಂದ್ಬಿಡುತ್ತೆ. ಗುರುನೂ ಆಗಿರ್ತಾನೆ, ಚಂಡಾಲನೂ ಆಗಿರ್ತಾನೆ ಅಂತ. ಗುರುಚಂಡಾಲ ಯೋಗ ಅಂತ ಒಂದಿರುತ್ತೆ. ಎಂಥ ಬುದ್ಧಿವಂತರ್ರಿ, ನೋಡಿಲ್ವ? ಎಷ್ಟು ಜನ ನೋಡಿರ್ತೇವೆ ನಾವು. ಅದರಿಂದಾಗಿ ನೋಡುವಾಗ ಎಂಥ ಪ್ರಜ್ಞೆ ಅದು. ಬೆಟ್ಟು ಕಚ್ಚುವಷ್ಟು ಜಾಣ್ಮೆ, ಆದರೆ ವೃತ್ತ ಇರೋದಿಲ್ಲ. ಅದು ಮನಸಾಚ ಪ್ರದೀಪ್ತೇನ ಬ್ರಹ್ಮಜ್ಞಾನ ಬಲೇನ ಚ ಸ್ನಾತಾಯೇ ಮಾನಸೇ ತೀರ್ಥೆ ತಜ್ಞ ಕ್ಷೇತ್ರಜ್ಞ ದರ್ಶನ. ಇನ್ನು ಮನಸ್ಸು ಜಾಗರೂಕವಾಗಿ ಜಾಗರೂಕವಾಗಿದ್ರೆ ಬ್ರಹ್ಮಜ್ಞಾನ ಬಲೇನ ಚ, ವೇದದ ಅರಿವಿನ ಬಲದಿಂದ ಯಾರು ಮಾನಸ ತೀರ್ಥದಲ್ಲಿ ಸ್ನಾನ ಮಾಡಿರ್ತಾರೆ, ಅಂದ್ರೆ ಚಿಂತನೆ, ಅಧ್ಯಯನ. ಮಾನಸ ತೀರ್ಥ ಅಂದ್ರೆ ಅಧ್ಯಯನ ಯಾರು ಮಾಡಿರ್ತಾರೆ ಅವರು ಕ್ಷೇತ್ರಜ್ಞ ದರ್ಶನ, ದೇವರನ್ನ ಕಾಣುವವರಾಗಿರ್ತಾರೆ. ಶರೀರಸ್ಥಾನಿ ತೀರ್ಥಾನಿ ಪ್ರೋಕ್ತಾನ್ಯೇತಾನಿ ಭಾರತ ಪೃಥಿವ್ಯಾಮ್ಯಾನಿ ತೀರ್ಥಾನಿ ಪುಣ್ಯಾನಿ ಶೃಣುತಾನ್ಯಪಿ. ಇಲ್ಲಿ ತನಕ ಹೇಳಿದ್ದು ಶರೀರದ ಒಳಗಡೆ ಇರುವ ತೀರ್ಥ. ಇನ್ನು ಶರೀರದ ಹೊರಗಡೆ ಇರುವ ತೀರ್ಥ ಅದೇ ಈ ಇರುವಂಥದ್ದು. ಪ್ರಾರ್ಥನಾಚ್ಚಾಪಿ ತೀರ್ಥಸ್ಯ ಸ್ನಾನಾಚ್ಚ ಪಿತೃತರ್ಪಣಾತ್ ಶೋಧ್ಯಂ ಹಿ ಪಾತಕಂ ತೀರ್ಥೆ ಪೂತಾಯಾಂತಿ ದಿವಂ ಸುಖಂ. ಹೊರಗಡೆ ಇರೋದು ಹೇಳ್ತೇನೆ ಕೇಳಿ.
ತೀರ್ಥಕ್ಷೇತ್ರವನ್ನು ಪ್ರಾರ್ಥನೆ ಮಾಡಬೇಕು. ತೀರ್ಥದಲ್ಲಿ ಅಭಿಮಾನಿ ದೇವತೆ ಇರ್ತಾರೆ, ಅವರನ್ನು ಪ್ರಾರ್ಥನೆ ಮಾಡಬೇಕು. ಸ್ನಾನ ಮಾಡಬೇಕು, ಪಿತೃತರ್ಪಣವನ್ನು ಮಾಡಬೇಕು. ಆಯ್ತಾ? ಪರಿಗ್ರಹಾಚ್ಚ ಸಾಧೂನಾಂ, ಸಜ್ಜನರ ಸಂಸರ್ಗ ಇರಬೇಕು. ಇದು ಅತೀವ ಪುಣ್ಯ. ಸಲಿಲಸ್ಯ ಚ ತೇಜಸ, ಆ ನೀರಿನಲ್ಲಿರುವ ಪರಮಾತ್ಮನ ಅಥವಾ ಆ ಒಂದು ತತ್ವಾಭಿಮಾನಿಯ ಚಿಂತನೆ, ಇದು ಎರಡರಲ್ಲಿಯೂ ಸ್ನಾನ ಮಾಡಬೇಕು. ಮನಸ್ಸಶ್ಚ ಪೃಥಿವ್ಯಾಶ್ಚ ಪುಣ್ಯಾಸ್ತೀರ್ಥ ಮಹಾಬಲಾ, ಮನಸ್ಸಿನ ಮತ್ತು ಶರೀರದ ತೀರ್ಥ ಇದೆ, ಎರಡೂ ಕೂಡ ಕೂಡಿರುವ ತೀರ್ಥ, ಇಲ್ಲೇ ಸ್ನಾನ ಮಾಡಬೇಕು. ನಿತ್ಯಂ ಶರೀರ ಶೌಚೇನ, ಹೀಗೆ ಶರೀರ ಶೌಚ ಮಾನಸ ಶೌಚ ಎರಡರಿಂದ ದ್ವಿವಿಧಂ ಶೌಚಮುತ್ತಮಂ ಅನ್ನುವಲ್ಲಿಗೆ 99ನೇ ಅಧ್ಯಾಯ ಮುಗಿತು. ಯಾವ ಭೂಮಿಯಲ್ಲಿ ಅದಿದೆ ಇದಿದೆ, ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಯಾವುದನ್ನು ಹೇಳಲಿಲ್ಲ, ಎಲ್ಲವನ್ನ ಸಂಗ್ರಹಿಸಿಬಿಟ್ರು. ಇಲ್ಲಿಗೆ 99ನೇ ಅಧ್ಯಾಯ ಆಯಿತು. ಇನ್ನು 100ನೇ ಅಧ್ಯಾಯ, ಪಿತಾಮಹ ಮಹಾಪ್ರಾಜ್ಞ ಸರ್ವಶಾಸ್ತ್ರ ವಿಚಾರದ ಶ್ರೋತುಮಿಚ್ಛಾಮಿ ಮರ್ತ್ಯಾನಾಂ ಸಂಸಾರ ವಿಧಿಮುತ್ತಮಂ. ಆಮೇಲೆ ಅಜ್ಜ ಇನ್ನೊಂದು ಹೇಳಬೇಕು, ಹುಟ್ಟೋದು ಹೇಗೆ, ಸಾವು ಹೇಗೆ, ನರಕ ಹೇಗೆ, ಸ್ವರ್ಗ ಹೇಗೆ, ಮೃತಂ ಶರೀರ ಮುತ್ಸೃಜ್ಯ ಕಾಷ್ಠಲೋಮ ಸಮಂ ಜನಾ ಪ್ರಯಾಂತ್ಯಮಂ ಲೋಕಮಿತಃ ಕೋ ವೈತಾನನುಗಚ್ಚತಿ. ಈ ಶರೀರವನ್ನು ತೊರೆದು ಇಲ್ಲಿಂದ ಹೊರಡುವವರು ಯಾವ ಲೋಕಕ್ಕೆ ಹೋಗ್ತಾರೆ, ಯಾರು ಅವರನ್ನು ಅನುಸರಿಸ್ತಾರೆ. ಅದರಿಂದ ನೀವು ಹೇಳಬೇಕು ಅಂತ ಹೇಳ್ತಾ ಇರುವಾಗ ಭೀಷ್ಮಾಚಾರ್ಯರು ಹೇಳಿದ್ರಂತೆ, ದೂರಾದಾಯಾತಿ ಭಗವಾನ್ ಬೃಹಸ್ಪತಿ ರುದಾರಧೀಹಿ ಪೃಚ್ಛೇಸ್ತಂ ತು ಮಹಾಭಾಗಂ ಏತದ್ ಗುಹ್ಯಂ ಸನಾತನಂ. ನಾನು ಹೇಳೋದಿಲ್ಲಪ್ಪ, ಇಲ್ಲಿ ನೋಡು ದೂರದಿಂದ ಬೃಹಸ್ಪತ್ಯಾಚಾರ್ಯರು ಬರ್ತಾ ಇದ್ದಾರೆ, ಅವರು ಹೇಳ್ತಾರೆ, ನೈತದನ್ಯೇನ ಚಕ್ಯಂಹಿ ವಕ್ತುಂ ಕೇನ ಚಿದತ್ಯವೈ ವಕ್ತಾ ಬೃಹಸ್ಪತಿ ತಮೋ ನಹ್ಯನ್ಯೋ ವಿದ್ಯತೆ ಕ್ವಚಿತ್. ಇದನ್ನ ಬೇರೆಯವರು ಹೇಳಲಿಕ್ಕಾಗಲ್ಲ, ಇದನ್ನ ಬೃಹಸ್ಪತ್ಯಾಚಾರ್ಯರೇ ಹೇಳಬೇಕು. ಅವರಿಗೆ ಸಮನಾದ ವಕ್ತೃ ಇನ್ನೊಬ್ಬ ಇಲ್ಲ ಅಂತ ಆ ರೀತಿ ಹೇಳ್ತಾ ಇರಬೇಕಾದ್ರೆ ಬೃಹಸ್ಪತ್ಯಾಚಾರ್ಯರು ಬಂದರು. ತಥೋ ರಾಜ ತಮುತ್ಥಾಯ ಧೃತರಾಷ್ಟ್ರ ಪುರೋಗಮಃ, ಧೃತರಾಷ್ಟ್ರ ಮತ್ತೆ ಧರ್ಮರಾಜ ಇಬ್ಬರು ಎದ್ದು ಅವರಿಗೆ ಆಸನ, ಪಾದ್ಯ, ಅರ್ಘ್ಯ, ಆಚಮನ, ಮಧುಪರ್ಕ ಎಲ್ಲವನ್ನ ಕೊಟ್ಟು ಸ್ವಸ್ಥರಾದ ಮೇಲೆ ಉಪಗಮ್ಯ ಯಥಾ ನ್ಯಾಯಂ ಪ್ರಶ್ನಂ ಪಪ್ರಚ್ಛ ಧರ್ಮವಿತ್, ಆಮೇಲೆ ಪ್ರಶ್ನೆ ಮಾಡಿದ್ರಂತೆ. ಆಯ್ತಾ? ಆ ಪ್ರಶ್ನೆ ಮಾಡಿದ್ದು ಹೀಗೆ, ಭಗವನ್ ಸರ್ವಧರ್ಮಜ್ಞ ಸರ್ವಶಾಸ್ತ್ರ ವಿಚಾರದ, ಎಲ್ಲ ಶಾಸ್ತ್ರವನ್ನು ಬಲ್ಲವರೇ, ಎಲ್ಲ ಧರ್ಮವನ್ನು ಬಲ್ಲವರೇ, ಮರ್ತ್ಯಸ್ಯ ಕಸ್ಸಹಾಯೋ ವೈ, ಸಾಯುವವನಿಗೆ ಸಹಾಯ ಯಾರು? ತಾಯಿಯೋ, ತಂದೆಯೋ, ಮಗನೋ, ಗುರುವೋ? ಮೃತಂ ಶರೀರ ಮುತ್ಸೃಜ್ಯ, ಈ ಶರೀರವನ್ನ ಇವನು ಬಿಟ್ಟು ಹೋಗುವಾಗ ಇವನು ಹಿಂದೆ ಹೋಗುವವರು ಯಾರು ಅಂತ ಹೇಳಿ ಪ್ರಶ್ನೆ ಕೇಳಿದ. ಬೃಹಸ್ಪತ್ಯಾಚಾರ್ಯರು ನಾಳೆ ಉತ್ತರ ಕೊಡ್ತಾರೆ. ಕೃಷ್ಣಾರ್ಪಣಮಸ್ತು.